ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋಗಳಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಪ್ರಮುಖ ಸ್ಥಳಗಳು ಬರ್ತತೆ, ಯಾವ್ಯಾವ ಜಿಲ್ಲೆಯಲ್ಲಿ ಒಳ್ಳೊಳ್ಳೆಯ ಸ್ಥಳಗಳಿದ್ದಾವೆ, ಮತ್ತು ಅದಾದಮೇಲೆ ಅನೇಕ ಕಥೆಗಳ ಬಗ್ಗೆ ಮತ್ತು ಇನ್ನೂ ಕೆಲವೊಂದು ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ವಿಷಯ ತಗೊಂಡಿದ್ದೀನಿ ಅಂತ ಅಂದರೆ ಶ್ರಾವಣ ಬೆಳಗೊಳದ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಎಲ್ಲ ಓದುಗಾರರಿಗೆ, ಯಾರ್ಯಾರು ಓದ್ತಿರ್ತಾರೆ ಮತ್ತು ಅದಾದಮೇಲೆ ಯಾರ್ಯಾರು ಶಿಕ್ಷಕರಾಗಿರ್ತಾರೆ, ಪ್ರಾಧ್ಯಾಪಕರಾಗಿರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಶ್ರಾವಣ ಬೆಳಗೊಳ ಇದು ಹಾಸನ ಜಿಲ್ಲೆಯಲ್ಲಿರುವ ವಿಶ್ವವಿಖ್ಯಾತ ಯಾತ್ರಾ ಸ್ಥಳ ಮತ್ತು ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ. ಇದು ಬೆಂಗಳೂರಿಂದ ಸುಮಾರು 144 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮೇಯ್ನಾಗಿ ಶ್ರಾವಣ ಬೆಳಗೊಳದಲ್ಲಿ ಏನಿದೆ ಅಂತ ಅಂದರೆ ಇಲ್ಲಿ ಬಾಹುಬಲಿ ಮೂರ್ತಿ ಇದೆ. ಈ ಮೂರ್ತಿ ಎಷ್ಟು ಅಡಿ ಉದ್ದ ಇದೆ ಅಂತ ಅಂದರೆ 58 ಅಡಿ ಎತ್ತರದ ಉದ್ದ ಇದೆ. ಈ ಪ್ರತಿಮೆಯನ್ನು ಯಾರು ಕೆತ್ತಿದ್ದಾರೆ ಅಂತ ಅಂದರೆ ಚಾವುಂಡರಾಯ ಎಂಬುವನು ಕೆತ್ತಿದ್ದಾನೆ, ನಿರ್ಮಿಸಿದ್ದಾನೆ. ಮತ್ತು ಈ ಪ್ರತಿಮೆಗೆ 12 ವರ್ಷಕ್ಕೊಮ್ಮೆ ಅನೇಕ ಜನಸಂಖ್ಯೆ ಬಂದುಬಿಟ್ಟು ಅನೇಕ ಪ್ರದೇಶಗಳು ಬೇರೆ ಬೇರೆ ಎಲ್ಲ ಕಡೆಯಿಂದ ಬಂದುಬಿಟ್ಟು 12 ವರ್ಷಕ್ಕೊಮ್ಮೆ ಇದು ಮಾಡ್ತಾರೆ, ಮಹಾಭಿಷೇಕ ನಡ್ತತೆ. ಈ ಮಹಾಭಿಷೇಕದಲ್ಲಿ ಸಾವಿರಾರು ಜನ ಪಾಲ್ಗೊಳ್ತಾರೆ. ಮತ್ತು ಅದಾದಮೇಲೆ ಈ ಶ್ರಾವಣ ಬೆಳಗೊಳ ಎಲ್ಲಿ ಮೇಯ್ನಾಗಿ ಬರ್ತದಂದರೆ ಇದು ಹಾಸನ ಜಿಲ್ಲೆಯಲ್ಲಿ ಬರ್ತತೆ. ಇದು ವಿಂಧ್ಯಗಿರಿ ಮತ್ತು ಚಂದ್ರಗಿರಿ ಎಂಬ 2 ಬೆಟ್ಟಗಳ ನಡುವೆ ಬರ್ತತೆ. ಮತ್ತು ಅದಾದಮೇಲೆ ಇದು ಸಹಸ್ರ ಇತಿಹಾಸ ಹೊಂದಿರುವ ಜೈನ ಧಾರ್ಮಿಕ ಕೇಂದ್ರವಾಗಿದೆ. ಮೇಯ್ನಾಗಿ ಯಾರ್ಯಾರು ಇದು ಓದ್ತಿರ್ತಾರೆ ಮತ್ತು ಆಮೇಲೆ ಸ್ಟೂಡೆಂಟ್ಗಳು ಯಾರ್ಯಾರು ಇರ್ತಾರೆ, ಮತ್ತು ಆಮೇಲೆ ಈ ಸ್ಕೂಲ್ ಹುಡುಗರು ಮತ್ತು ಕಾಲೇಜ್ ಹುಡುಗರು ಮತ್ತು ಅದಾದಮೇಲೆ ಇನ್ನೂ ಅನೇಕ ಹೈಯರ್ ಎಜುಕೇಷನ್ ಮಾಡ್ತಿರೋ ಅಂಥವ್ರು, ಅವರ ಪ್ರಾಧ್ಯಾಪಕರು, ಶಿಕ್ಷಕರೆಲ್ಲ ಈ ಸ್ಥಳಗಳಿಗೆ ಕರ್ಕೊಂಡೋಗಿರ್ತಾರೆ. ಶ್ರಾವಣ ಬೆಳಗೊಳದಲ್ಲಿ ಏನೇನಿದೆ ಅಂತೆಲ್ಲ ತೋರಿಸಿರ್ತಾರೆ. ಮೇಯ್ನಾಗಿ ಶ್ರಾವಣ ಬೆಳಗೊಳದಲ್ಲಿ ಬಾಹುಬಲಿ ವಿಗ್ರಹ ಇದೆ, ಅಲ್ಲಿ ತುಂಬ ಎತ್ತರವಾಗಿರೋಂಥ ಅದನ್ನು ನೋಡ್ಬೋದು. ಅದರ ಎದುರುಗಡೆನೇ ಚಂದ್ರಗಿರಿ ಬೆಟ್ಟ ಇದೆ, ಅದನ್ನು ನೋಡ್ಬೋದು. ಮೇಯ್ನಾಗಿ ಶ್ರಾವಣ ಬೆಳಗೊಳದಲ್ಲಿ ಏನಿದೆ ಅಂದರೆ ಜೈನ ಧಾರ್ಮಿಕ ಕೇಂದ್ರ, ಇದು ಜೈನ ದೇವಾಲಯಗಳು. ಮೇಯ್ನಾಗಿ ಜೈನರ ಬಗ್ಗೆ, ಬಾಹುಬಲಿ ಬಂದು ಜೈನದವನು, ಹಂಗಾಗಿ ಅವನ ಮೂರ್ತಿ ಅಲ್ಲಿದೆ. ಅಂದರೆ ಗೊಮ್ಮಟೇಶ್ವರನ ಮೂರ್ತಿ ಇದೆ ಅಲ್ಲಿ. ಹಂಗಾಗಿ ಎಲ್ಲರೂ ಅದನ್ನು ಹೋಗಿ ನೋಡುತ್ತಾರೆ. ಹಂಗಾಗಿ ಅದು ಎಲ್ಲರಿಗೂ ಇಷ್ಟ ಆಗ್ತದೆ. ಮತ್ತು ಅದಾದಮೇಲೆ ಹೆಂಗೆ ಕೆತ್ತಿದ್ದಾರೆ ಏನು, ಮತ್ತು ಅದರ ವಾಸ್ತುಶಿಲ್ಪ ಹೆಂಗಿದೆ ಎಲ್ಲದು ಅದು ನಾವು ನೋಡಿ ನಾವು ತಿಳ್ಕೊಬೋದು. ಮತ್ತು ಆಮೇಲೆ ನಮಗೂ ಒಂಥರ ಇಂಥ ತಾಣಕ್ಕೆ ಬಂದಿದ್ದು ಒಳ್ಳೆಯದಾಯಿತು ಅಂತ ಅನ್ನಿಸ್ತತೆ. ಹಂಗಾಗಿ ಈ ಶ್ರಾವಣ ಬೆಳಗೊಳದ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಮಾತಾಡ್ತೀನಿ. ಮತ್ತು ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.